ನಂದಿನಿ ಅನ್ನೋದು ಒಂದು ರೀತಿ ಕನ್ನಡಿಗರ ಆಸ್ಮಿತೆ. ಸೊ ನಂದಿನಿ ಅನ್ನೋದು ಹಾಲಿನ ಪ್ರಾಡಕ್ಟ್ ಅಲ್ಲ, ಹಾಲಲ್ಲ, ಅದು ನಮ್ಮ ಆಸ್ಮಿತೆ, ಕನ್ನಡಿಗರ ಆತ್ಮಗೌರವ. ಈ ಹಿಂದೆ ನಂದಿನಿ ವಿಚಾರದಲ್ಲಿ ಸೇವ್ ನಂದಿನಿ ಅನ್ನುವಂಥ ಅಭಿಯಾನನೇ ಶುರುವಾಗಿತ್ತು. ಅಮೂಲ್ ಜೊತೆಗೆ ನಂದಿನಿಯನ್ನ ಮರ್ಜ್ ಮಾಡಿಬಿಡ್ತಾರೆ ಅನ್ನುವಂಥ ಸುದ್ದಿ ಓಡಾಡಿದ ಸಂದರ್ಭದಲ್ಲಿ ನಂದಿನಿಗೆ ಮಾರ್ಕೆಟಲ್ಲಿ ಕಾಂಪಿಟೇಷನ್ ಆಗಿ ಅಮೂಲ್ನ ಡೈರಿ ಪ್ರಾಡಕ್ಟ್ಸ್ ಲೈಕ್ ಮೊಸರು ಬೇರೆ ಬೇರೆ ಬರ್ತಾವೆ ಅಂದಾಗ ಸೇವ್ ನಂದಿನಿ ಅನ್ನುವಂಥ ಹೋರಾಟ ಆರಂಭ ಆಗಿತ್ತು. ಆಗ ಕನ್ನಡಿಗರ ಆತ್ಮಗೌರವ ಮಾರಾಟಕ್ಕಿಲ್ಲ, ನಮ್ಮ ಸ್ವಾಭಿಮಾನವನ್ನ ಅಡುಬಿಡಲು ಸಾಧ್ಯವಿಲ್ಲ, ನಂದಿನಿ ಕನ್ನಡಿಗರ ನಾಡಿ ಮಿಡಿತ ಅಂತ ಅಬ್ಬರಿಸಿ ಬೊಬ್ಬಿರಿದಿದ್ರು DK ಶಿವಕುಮಾರ್ ಅವರು. ಅದು ಕೂಡ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಿತ್ತು. ಆಗಿನ ಸಂದರ್ಭದಲ್ಲಿ ಬಿಜೆಪಿ ಆಡಳಿತ ಇದ್ದಂತ ಸಂದರ್ಭದಲ್ಲಿ ಅಮಿತ್ ಶಾ ಅವರು ಕೊಟ್ಟಂತಹ ಹೇಳಿಕೆ ಒಂದ್ ಸ್ವಲ್ಪ ರಿವರ್ಸ್ ಆಗೋ ತರ ಲಕ್ಷಣಗಳು ಕಂಡು ಬಂದಂತ ಸಂದರ್ಭದಲ್ಲಿ ಇದೇ DK ಶಿವಕುಮಾರ್ ಅವರು ನಂದಿನಿ ಕನ್ನಡಿಗರ ನಾಡಿ ಮಿಡಿತ, ನಮ್ಮ ಸ್ವಾಭಿಮಾನವನ್ನ ಅಡವಿಡೋದಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದ್ದರು.